ಕೇಳಿ, ಒಂದೇ ಒಂದು ಫೋನ್ ಕಾಲ್ ಇಡೀ ಸಂಬಂಧದ ಚಿತ್ರಣವನ್ನೇ ಹೇಗೆ ಬದಲಾಯಿಸ್ಬಿಡ್ಬೋದು? ಬನ್ನಿ, ಇವತ್ತು ನಾವು ಕುಟುಂಬ, ನೆನಪು ಮತ್ತು ಕೃತಜ್ಞತೆಯ ಕುರಿತಾದ ಅಂಥದ್ದೇ ಒಂದು ಮನಮುಟ್ಟುವ ಕಥೆಯನ್ನ ಕೇಳೋಣ. ಇದು ಖಂಡಿತವಾಗಿಯೂ ಎಲ್ಲರ ಹೃದಯವನ್ನ ಸ್ಪರ್ಶಿಸುವ ಕಥೆ. ಈ ಕಥೆ ಶುರುವಾಗೋದೇ ಒಂದು ಸಣ್ಣ ಜಗಳದಿಂದ. ಯೋಚನೆ ಮಾಡಿ, ಹುಟ್ಟಿದ ಹಬ್ಬ, ಮಧ್ಯರಾತ್ರಿ, ಅಮ್ಮ ಪ್ರೀತಿಯಿಂದ ಫೋನ್ ಮಾಡ್ತಾರೆ. ಆದ್ರೆ ಮಗನ ರಿಯಾಕ್ಷನ್ ಏನು? ಸಿಟ್ಟು. ಯಾಕಮ್ಮ ಇಷ್ಟ್ ರಾತ್ರಿ ನಿದ್ದೆ ಕೆಡಿಸ್ತ್ಯಾ? ಬೆಳಗ್ಗೆ ಮಾಡಬಾರ್ದಿತ್ತಾ ಅಂತ ಗದ್ರಿ ಫೋನ್ ಕಟ್ ಮಾಡ್ಬಿಡ್ತಾನೆ. ಅವನು ಕೋಪದಲ್ಲಿ ಫೋನ್ ಇಟ್ಟಿದ್ದೇ ತಡ ಕೆಲವೇ ಕ್ಷಣ ಅಷ್ಟೇ, ಫೋನ್ ಮತ್ತೆ ರಿಂಗಣಿಸುತ್ತೆ. ಆದ್ರೆ ಈ ಸಲ ಆ ಕಡೆಯಿಂದ ಮಾತಾಡಿದ್ದು ಬೇರೆಯವರು. ಈ ಸಾರಿ ಕಾಲ್ ಮಾಡಿದ್ದು ಅವರಪ್ಪ. ಸರಿ, ಅಮ್ಮನ ಮೇಲೆ ತೋರಿಸಿದ ಕೋಪವನ್ನ ಬದಿಗಿಟ್ಟು ಅಪ್ಪನ ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ ಅಂತ ಮಗ ಫೋನ್ ಎತ್ತಾನೆ. ಆದ್ರೆ ಫೋನಿನ ಆ ಕಡೆಯಿಂದ ಕೇಳಿಬಂದ ಮಾತುಗಳು ಅವನನ್ನ ಅಕ್ಷರಶಃ ಸ್ತಬ್ಧನನ್ನಾಗಿ ಮಾಡುತ್ತವೆ. ಅಪ್ಪ ಹೇಳಿದ್ದೇನು ಗೊತ್ತಾ? ನಿನ್ನಮ್ಮನಿಗೆ ಹುಚ್ಚು ಕಣೋ ಇಷ್ಟು ರಾತ್ರಿ ಕಾಲ್ ಮಾಡೋದಕ್ಕೆ. ಅವಳಿಗೆ ಹುಚ್ಚಿಡ್ದಿದ್ದು ಇವತ್ತಲ್ಲ, ಸರಿಯಾಗಿ 25 ವರ್ಷಗಳ ಹಿಂದೆ ಇದೇ ದಿನ. ಅಬ್ಬಾ, ಈ ಒಂದೇ ಒಂದು ಮಾತು ಇಡೀ ಕಥೆಯನ್ನೇ ತಿರುಗಿಸಿ ಹಾಕುತ್ತೆ ಅಲ್ವಾ? ಅಲ್ಲೊಂದು ರಹಸ್ಯ ಹುಟ್ಕೊಳ್ಳುತ್ತೆ. ಹಾಗಿದ್ರೆ ಅಪ್ಪ ಹೇಳಿದ ಆ ಮಾತಿನ ಹಿಂದಿನ ಅಸಲಿ ಸತ್ಯವಾದ್ರೂ ಏನು? ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಸಮಯದ ಯಂತ್ರದಲ್ಲಿ ಕೂತು ಸರಿಯಾಗಿ 25 ವರ್ಷ ಹಿಂದಕ್ಕೆ ಹೋಗ್ಬೇಕು. ಹೌದು, ಅಪ್ಪ ಶುರು ಮಾಡ್ತಾರೆ ಸರಿಯಾಗಿ 25 ವರ್ಷಗಳ ಹಿಂದೆ ಏನಾಯ್ತು ಅಂತ. ಮಗ ಹುಟ್ಟಿದ ಆ ರಾತ್ರಿಯ ಕಥೆಯನ್ನ ಬಿಚ್ಚಿಡೋಕೆ ಶುರು ಮಾಡ್ತಾರೆ. ಅಮ್ಮ ಯಾಕೆ ಆ ಮಧ್ಯರಾತ್ರಿ ಕಾಲ್ ಮಾಡಿದ್ರು ಅನ್ನೋದರ ಹಿಂದಿನ ನಿಜವಾದ ಕಾರಣ ಈಗ ನಿಧಾನವಾಗಿ ಗೊತ್ತಾಗ್ಲಿದೆ. ಅಪ್ಪ ಒಂದು ಪದವನ್ನ ಬಳಸ್ತಾರೆ, ಪ್ರಶಾಂತ್ ಪೀಡಾ. ಇದರರ್ಥ ಏನು ಗೊತ್ತಾ? ಹೆರಿಗೆ ಸಮಯದಲ್ಲಿ ಒಬ್ಬ ತಾಯಿ ಅನುಭವಿಸುವ ಭಯಂಕರ, ಅಂದ್ರೆ ಸಹಿಸಲಾಗದ ನೋವು. ಆ ಒಂದೇ ಪದ ಸಾಕು ಆ ನೋವಿನ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳಕ್ಕೆ. ಬನ್ನಿ, ಹಾಗಿದ್ರೆ ಈಗ ಅಪ್ಪನ ಮಾತುಗಳಲ್ಲೇ ಕೇಳೋಣ, 25 ವರ್ಷಗಳ ಹಿಂದಿನ ಆ ರಾತ್ರಿ ನಿಜಕ್ಕೂ ಏನಾಗಿತ್ತು ಅಂತ. ಅಂದು ಸಂಜೆ 6 ಗಂಟೆಗೆ ನೋವು ಶುರುವಾಗುತ್ತೆ. ಗಂಟೆಗಳು ಕಳೀತಾ ಹೋಗುತ್ತೆ, ನೋವು ಮಾತ್ರ ಹೆಚ್ಚಾಗ್ತಾನೆ ಇರುತ್ತೆ. ಕೊನೆಗೆ ಡಾಕ್ಟರ್ಸ್ ಹೇಳ್ತಾರೆ ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಆ ತಾಯಿಯ ನಿರ್ಧಾರ ಮಾತ್ರ ಅಚಲವಾಗಿತ್ತು. ಬೇಕಿದ್ರೆ ನಾನ್ ಸಾಯ್ತೀನಿ, ಆದ್ರೆ ಆಪರೇಷನ್ ಮಾತ್ರ ಬೇಡವೇ ಬೇಡ. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಡಾಕ್ಟರ್ಸ್ ಕೂಡ ಏನಾದ್ರೂ ಆದ್ರೆ ನಾವು ಜವಾಬ್ದಾರರಲ್ಲ ಅಂತ ಕೈ ಎತ್ಬಿಡ್ತಾರೆ. ಆದ್ರೆ ನೋಡಿ, ಆ ತಾಯಿಯ ತ್ಯಾಗಕ್ಕೆ ಕೊನೆಗೂ ಜಯ ಸಿಗುತ್ತೆ. ಮಧ್ಯರಾತ್ರಿ 1ವರೆಗೆ ಮಗ ಸುರಕ್ಷಿತವಾಗಿ ಈ ಜಗತ್ತಿಗೆ ಕಾಲಿಡ್ತಾನೆ. ಆದ್ರೆ ಅಚ್ಚರಿಯ ವಿಷಯ ಅಂದ್ರೆ, ಮಗು ಹುಟ್ಟಿದ ಆ ಒಂದೇ ಒಂದು ಕ್ಷಣದಲ್ಲಿ ಅಷ್ಟೆಲ್ಲಾ ನೋವು ಅನುಭವಿಸಿದ ಆ ತಾಯಿ ತನ್ನ ಎಲ್ಲಾ ನೋವನ್ನ ಮರ್ತೇ ಬಿಡ್ತಾಳೆ. ಅವಳ ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ಆ ಕ್ಷಣವೇ ಅವಳ ಪಾಲಿಗೆ ಇಡೀ ಜಗತ್ತಾಗಿತ್ತು. ಆಮೇಲೆ ಅಪ್ಪ ಒಂದು ಸತ್ಯ ಹೇಳ್ತಾರೆ, ಕೇಳಿ ಎಂಥವರ ಕಣ್ಣಲ್ಲೂ ನೀರು ಬರುತ್ತೆ. ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷ ನಿನ್ನ ಹುಟ್ಟಿದ ಹಬ್ಬದ ದಿನ ಅವಳು ಸರಿಯಾಗಿ ರಾತ್ರಿ 1ವರೆಗೆ ನನ್ನನ್ನ ಎಬ್ಬಿಸಿ, ನೋಡಿ ನಮ್ಮ ಲಲ್ಲಾ ಹುಟ್ಟಿದ್ದು ಇದೇ ಟೈಮ್ನಲ್ಲಿ ಅಂತ ಖುಷಿ ಪಡ್ತಾರೆ ಅಂತ. ನೋಡಿ, ಆ ತಾಯಿಗೆ ಅದು ಕೇವಲ ಒಂದು ಫೋನ್ ಕಾಲ್ ಆಗಿರಲಿಲ್ಲ, ಅದೊಂದು ಪ್ರತಿ ವರ್ಷದ ಸಂಭ್ರಮ. ಸರಿ, ಕಥೆ ಮತ್ತೆ ಇವತ್ತಿನ ದಿನಕ್ಕೆ ಬರುತ್ತೆ. ಅಪ್ಪನ ಈ ಮಾತುಗಳನ್ನ ಕೇಳಿದ ಮಗನ ಪರಿಸ್ಥಿತಿ ಏನಾಗಿರಬೇಡ? ಅವನ ಮೇಲೆ ಇದು ಎಂಥ ಪರಿಣಾಮ ಬೀರಿರಬಹುದು? ಅಪ್ಪನ ಮಾತುಗಳು ಕಿವಿಗೆ ಬಿದ್ದಿದ್ದೇ ತಡ ಮಗನಿಗೆ ಆಘಾತ. ಅವನ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿದ್ದು ಹೋಗುತ್ತೆ. ತಾನು ಆಡಿದ ಮಾತುಗಳ ತೂಕ, ತನ್ನ ತಾಯಿಯ ಪ್ರೀತಿಯ ಆಳ ಎಲ್ಲವೂ ಒಂದೇ ಕ್ಷಣದಲ್ಲಿ ಅವನಿಗೆ ಅರ್ಥವಾಗಿ ಬಿಡುತ್ತೆ. ಆ ಇಡೀ ರಾತ್ರಿ ಅವನಿಗೆ ನಿದ್ದೆನೇ ಇಲ್ಲ. ಬೆಳಗಾಗೋದನ್ನೇ ಕಾದು ತಕ್ಷಣ ಹೊರಟು ತನ್ನ ತಂದೆ ತಾಯಿ ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೇರವಾಗಿ ಅಮ್ಮನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ತಾ ಕ್ಷಮೆ ಕೇಳ್ತಾನೆ. ಆದ್ರೆ ಆ ತಾಯಿಯ ಪ್ರತಿಕ್ರಿಯೆ ಹೇಗಿರತ್ತೆ? ಅವಳಲ್ಲಿ ಸ್ವಲ್ಪನೂ ಕೋಪ ಇರಲ್ಲ, ಬೇಸರ ಇರಲ್ಲ. ಬದಲಾಗಿ ತನ್ನ ಗಂಡನ ಕಡೆ ನೋಡಿ ಮುಗುಳ್ನಗುತ್ತಾ, ನೋಡಿ ನನ್ನ ಲಾಲ್ ಬಂದ ಅಂತಾಳೆ. ಅಬ್ಬಾ, ಇದಲ್ವಾ ತಾಯಿಯ ನಿಷ್ಕಲ್ಮಶ ಪ್ರೀತಿ ಅಂದ್ರೆ? ನೋಡಿ, ಈ ಕಥೆ ಕೇವಲ ಆ ಒಂದು ಕುಟುಂಬಕ್ಕೆ ಸೀಮಿತವಾದದ್ದಲ್ಲ. ಇದು ನಮ್ಗೆಲ್ಲರಿಗೂ ಪೋಷಕರ ಪ್ರೀತಿಯ ನಿಜವಾದ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ. ಈ ಇಡೀ ಕಥೆಯ ನೀತಿಯೇನು ಗೊತ್ತಾ? ಹೆತ್ತವರ ಪ್ರೀತಿಗೆ ಬೆಲೆ ಕಟ್ಟೋಕಾಗಲ್ಲ ಅನ್ನೋದು. ಅವರಿಗೆ ನಮ್ಮ ದುಡ್ಡು, ಆಸ್ತಿ, ಸಂಪತ್ತು ಯಾವುದೂ ಬೇಕಾಗಿಲ್ಲ. ಅವರಿಗೆ ಬೇಕಿರೋದು ನಮ್ಮ ಪ್ರೀತಿ ಮತ್ತೆ ನಮ್ಮ ಸ್ವಲ್ಪ ಸಮಯ ಅಷ್ಟೇ. ನಾವು ಕೊಡುವ ಉಡುಗೊರೆಗಳಿಗಿಂತ ನಾವು ಅವರ ಜೊತೆ ಇರೋದು ಅವರಿಗೆ ಹೆಚ್ಚು ಮುಖ್ಯ. ಇದೇ ಕಥೆ ಅಮ್ಮ ಅಪ್ಪನ ಪಾತ್ರಗಳು ಯಾಕೆ ಬೇರೆ ಬೇರೆ ರೀತಿ ಇರುತ್ತೆ ಅಂತಾನೂ ಹೇಳುತ್ತೆ.
ನೋಡಿ, ಅಮ್ಮನತ್ರ ಹೇಗೆ ಮಾತ್ನಾಡಿದ್ರೂ ಅವಳು ಪ್ರೀತಿಯಿಂದಲೇ ಮಾತಾಡಿಸ್ತಾಳೆ. ಆದ್ರೆ ಮಕ್ಕಳು ಎಲ್ಲವನ್ನೂ ಸುಲಭವಾಗಿ ತಗೋಬಾರ್ದು ಅಂತ ಸತ್ಯವನ್ನ ನೇರವಾಗಿ ಹೇಳುವ ಅಪ್ಪನ ಪಾತ್ರ ಕೂಡ ಅಷ್ಟೇ ಮುಖ್ಯ. ಕೊನೆಯದಾಗಿ ಈ ಕಥೆ ನಮಗೆಲ್ಲರಿಗೂ ಒಂದೇ ಒಂದು ಶಕ್ತಿಯುತವಾದ ಸತ್ಯವನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ತಾಯಿಯ ಮಮತೆಯನ್ನೋದು ನಿಜಕ್ಕೂ ಅಮೂಲ್ಯವಾದದು. ಈ ಸತ್ಯವನ್ನ ನಾವು ಯಾವತ್ತೂ ಮರಿಬಾರ್ದು.